ಕಥಾಮೃತ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಕೇಳುವುದು ಕಡು ಕಷ್ಟ ಕಷ್ಟದ ಬಾಳುವೆಯವುದು ಕೇನು ಸುಡು ಸುಡು ಗಾಳಿಗೊಡ್ಡಿದ ಸೊಡರು ಈ ಸಂಸಾರದೇಳಿಗೆಯೋ. ಬಾಳಬೇಕೆಂಬುವಗೆ ನಿಮ್ಮೂಳಿಗವಮೆಗೆ ಮಾಡಿ ಭಕ್ತಿಯೊಳಾಳಿ ಬದುಕುವುದು ಉಚಿತ ರಕ್ಷಿಸು ನಮ್ಮ ನನವರತ. 77ನೇ ಪದ್ಯ. ಇತರರನ್ನು ಕೇಳುವುದು ಬಹಳ ನೋವಿನ ಸಂಗತಿ ಪರಮಾತ್ಮ. ಅಂತಹ ನೋವಿನ ಬದುಕು ಅದು ಬದುಕಂತಾರೇನು? ಅದು ಬದುಕಲಿಕ್ಕೆ ಯೋಗ್ಯವಾದದ್ದಲ್ಲ. ಈ ಸಂಸಾರದಲ್ಲಿ ಕಾಣುವ ಪ್ರಗತಿ ಹೇಗಿದೆ ಅಂತಂದರೆ ಗಾಳಿಗೆ ಒಡ್ಡಿದ ದೀಪದಂತೆ ನಶ್ವರವಾದದ್ದು. ನಿಜವಾಗಿಯೂ ಸಹ ಬಾಳಬೇಕು ಅನ್ನುವಂತಹ ಪರಮಾತ್ಮನ ಸೇವಕನಾಗಿ ಯಾನಿಗೆ ಬದುಕಬೇಕು ಅಂತಿದೆ, ಚೆನ್ನಾಗಿ ಬದುಕಬೇಕು ಅಂತಿದೆ, ಅವನು ಪರಮಾತ್ಮನ ಸೇವಕನಾಗಿ ಭಕ್ತಿಯಿಂದ ಸುಖವಾಗಿ ಬದುಕುವುದೇ ಯೋಗ್ಯವಾದ ಜೀವನ. ಪರಮಾತ್ಮ ರಕ್ಷಿಸಪ್ಪ ಯಾವಾಗಲೂ ನಮ್ಮನ್ನು ಅಂತ ಬೇಡ್ಕೊತಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ ಅಂದರೆ, ಯಾಚನೆಯ ಬದುಕು ಅತ್ಯಂತ ಹೇಯವಾದದ್ದು. ನಿಜಕ್ಕೂ ಪರಮಾತ್ಮನ ದಾಸನಾಗಿ ಬದುಕುವುದೇ ಸಾರ್ಥಕವಾದ ಜೀವನ ಅಂತ ಹೇಳಿ ಇಲ್ಲಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಯಾಚನೆ ಅಂದ್ರೇನು? ಫಲದ ಅಪೇಕ್ಷೆ. ಲೋಕದ ಜನರ ಮುಂದೆ ಕೈಯೊಡ್ಡಿ ತನ್ನ ಅಗತ್ಯವನ್ನು ಪೂರೈಸಿಕೊಳ್ಳುವ ಚಟ ಕೆಲವರದು. ಭಿಕ್ಷೆ ಅಂದರೆ ಇದೆ. ಆದರೆ ಇದು ಬ್ರಹ್ಮಚಾರಿಗಳ ಯತಿಗಳ ಭಿಕ್ಷಕ್ಕೆ ಅದು ಅನ್ವಯಿಸೋದಿಲ್ಲ. ದೇಹದಲ್ಲಿ ಶಕ್ತಿ ಇದ್ದು ಕೇವಲ ಸೋಮಾರಿತನದಿಂದ ಇತರರ ಮುಂದೆ ಬೇಡಿ ಬದುಕುವ ಬಾಳು ಅತ್ಯಂತ ನಿಕೃಷ್ಟವಾದದ್ದು ಅಂತ ಹೇಳ್ತಾ ಇದ್ದಾರೆ. ಯಾಚನೆ ಅಂತಂದರೆ ತಾವು ಮಾಡುವ ಸೇವೆಗೆ ಪ್ರತಿಫಲ ಬೇಡುವ ಪ್ರವೃತ್ತಿ. ದೇವರ ಸೇವೆಯನ್ನು ಸಹ ಪುತ್ರ ಪೌತ್ರಾದಿಗಳ ಬಯಕೆಯಿಂದ ಮಾಡುವ ಜನರೇ ಹೆಚ್ಚು. ಇದು ಒಂದು ರೀತಿಯ ಯಾಚನೆಯ ಬದುಕು ಅಂತ ಇದ್ದಾರೆ. ಜನರನ್ನು ಕೇಳುವ ಬದಲು ದೇವತೆಗಳು ಕೇಳುವವರು ಎಂಬುದಷ್ಟೇ ವ್ಯತ್ಯಾಸ. ಈ ಮನುಷ್ಯನ ಕೇಳ್ತಾ ಇಲ್ಲ, ದೇವತೆಗಳನ್ನ ಕೇಳ್ತಾ ಇದ್ದಾರೆ. ಇಂತಹ ಯಾಚನೆಯು ಸಹ ಬಂಧಕಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಿರಣ್ಯಕಶ್ಯಪ ಮೊದಲಾವರ ಯಾಚನೆ ಮತ್ತೊಂದು ಬಗೆಯದು. ಅವರು ಯಾಚನೆ ಏನಿತ್ತು, ಬೇಡೋದೇನಿತ್ತು ಅಂದರೆ ಲೋಕಕ್ಕೆ ಕೇಡವನ್ನು ಬಯಸುವಂತಹ ಕೆಟ್ಟ ಯಾಚನೆ. ಅವರು ಅರ್ಚಿಸಿದ್ದು ಆರಾಧಿಸಿದ್ದು ಬ್ರಹ್ಮದೇವರಂತಹ ಮಹನೀಯರನ್ನಾಗಿದ್ದರೂ ಅದರ ಹಿನ್ನೆಲೆಯಲ್ಲಿ ಲೋಕದ ನಾಶ ಇತ್ತು. ಲೋಕನಾಶ ಮಾಡುವಂಥ ದುಷ್ಟದ ಫಲನೆ ಯಾಚನೆ ಇತ್ತು. ಅದರಿಂದಾಗಿ ಅವನು ಸರ್ವನಾಶವನ್ನು ಕಂಡಿದ್ದಾನೆ. ಬ್ರಹ್ಮ ಶಿವ ಮೊದಲಾದ ದೇವತೆಗಳನ್ನು ಹೀಗೆ ಲೋಕನಾಶಕ್ಕೋಸ್ಕರ ಬೇಡುವ ಎಲ್ಲ ಜನರ ಪಾಡು ಇಂಥದ್ದೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳನ್ನೇ ಸಾತ್ವಿಕ ಫಲಕ್ಕಾಗಿ ಯಾಚಿಸುವುದು ಮತ್ತೊಂದು ಬಗೆಯ ಯಾಚನೆ. ಈ ಫಲ ಎಂಥದೇ ಆಗಿದ್ದರೂ ಅದು ಮುಕ್ತಿಗೆ ಸಾಧನೆಗೆ ಅಡ್ಡಿಯಾಗುತ್ತೆ. ಸ್ವರ್ಗಾದಿಗಳನ್ನು ಬಯಸಿ ಮಾಡುವ ಯಜ್ಞ ಯಾಗಾದಿಗಳ ರೀತಿಯು ಇದೇ ರೀತಿಯಾಗಿದೆ. ಗೀತೆಯಲ್ಲಿ ಪರಮಾತ್ಮ 9ನೇ ಅಧ್ಯಾಯ 71ನೇ ಶ್ಲೋಕದಲ್ಲಿ ಹೇಳ್ತಾನೆ, ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಮುಗಿದ ಮೇಲೆ ಮತ್ತೆ ವಾಪಸ್ ಸ್ವರ್ಗ ಇತ್ಯಾದಿಗಳು ಮುಗಿದು ಹೋಗಿ ಅಲ್ಲಿಂದ ಪುಣ್ಯ ಮುಗಿದ ಮೇಲೆ ವಾಪಸ್ ಮತ್ತೆ ಭೂಮಿಗೆ ಬರ್ತಾನೆ. ಇನ್ನು ಪರಮಾತ್ಮನನ್ನೇ ಭಕ್ತಿಯಿಂದ ಆರಾಧಿಸಿದಾಗಲೂ ಸಹ ಜ್ಞಾನ ಭಕ್ತ್ಯಾದಿ ಮುಖ್ಯ ಫಲಗಳನ್ನು ಕೇಳದೆ ಇಹಲೋಕದ ಸುಖ ಸ್ವರ್ಗಾದಿ ಪರಲೋಕ ಪ್ರಾಪ್ತಿಗಳನ್ನ ಬಯಸಿದರೆ ಅದು ಸಹ ಕಾಮ್ಯಕರ್ಮ ಅಂತ ಅನ್ಸ್ಕೊತೆ, ಅದು ಬಂಧಕವಾಗುತ್ತೆ ಅಂತ ಹೇಳ್ತಾರೆ. ಇಂತಹ ಫಲ ಕೇಳುವ ಭಕ್ತ ನಿಜ ಅರ್ಥದಲ್ಲಿ ಭಗವದ್ಭಕ್ತ ಅಲ್ಲ ಅಂತ ಇದ್ದಾರೆ.
ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಗೀತನೆ 2ನೇ ಅಧ್ಯಾಯ 47ನೇ ಶ್ಲೋಕದಲ್ಲಿ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಕರ್ಮದಲ್ಲಿ ಅಷ್ಟೇ ಅರ್ಜುನ ನಿನಗೆ ಅಧಿಕಾರ, ಫಲ ನನ್ನ ಕೈಯಲ್ಲಿದೆ. ಯಾರಿಗೆ ಯಾವಾಗ ಎಷ್ಟು ಕೊಡಬೇಕು ಅನ್ನೋದು ಅವರ ಕರ್ಮದ ಫಲ ಕೊಟ್ಟೇ ಕೊಡ್ತೇನೆ. ಪ್ರಹ್ಲಾದರಾಜರು ಶ್ರೀ ನರಸಿಂಹದೇವರನ್ನು ಕುರಿತು, ಯಾವುದೇ ಫಲವನ್ನು ಬಯಸಲಾರೆ, ಹಾಗೆ ಬಯಸಿದರೆ ವ್ಯಾಪಾರ ಅನಿಸ್ಕೊಳ್ಳುತ್ತೆ ಅಂತ ಹೇಳಿ, ನನಗೆ ಯಾವ ಬಯಕೆಯೂ ಇಲ್ಲಪ್ಪ, ನನಗೆ ಯಾವ ಬಯಕೆ ಸಹ ಕೇಳುವ ಬಯಕೆಯೇ ಬರದಂತೆ ಅನುಗ್ರಹ ಮಾಡು ಅಂತ ಬೇಡ್ಕೊತಾರೆ. ಇದೇ ನಿಜವಾದ ಭಕ್ತರ ಲಕ್ಷಣ ಅಂತ ಹೇಳ್ತಾರೆ. ಹೀಗೆ ಫಲಾಪೇಕ್ಷೆ ಪ್ರವೃತ್ತಿ ಕೊನೆಗೂ ಸಹ ಮುಕ್ತಿಯಂತಹ ಪರಮ ಪುರುಷಾರ್ಥಕ್ಕೆ ಅಡ್ಡಿಯಾಗುತ್ತದೆ. ಇಹಲೋಕದಲ್ಲೂ ಸಹ ಮನಸ್ಸಿನ ದುಃಖ ಮೊದಲಾದವುಗಳಿಗೆ ಕಾರಣವಾಗುತ್ತೆ. ಆದ್ದರಿಂದ ಫಲ ಕೇಳುವ ಪ್ರವೃತ್ತಿ, ದೀನ ಪ್ರವೃತ್ತಿ, ಇದು ದುಃಖಕ್ಕೆ ಕಾರಣವಾಗಿದೆ. ಆದ್ದರಿಂದ ಹೇಯ ಅನ್ನುವ ಶಬ್ದವನ್ನು ಇಲ್ಲಿ ಉಪಯೋಗಿಸಿದ್ದಾರೆ. ಹೀಗೆ ಯಾಚನೆ ಮಾಡಿ ಫಲವನ್ನು ಪಡೆದರೂ ಅದರಿಂದ ಬರುವ ಏಳಿಗೆ ಏನಿದೆ ಸುಖಕ್ಕೆ ಕಾರಣವಾಗುತ್ತದೆ. ಅದು ಹೇಗಿರುತ್ತೆ ಅಂದರೆ ಗಾಳಿಗೆ ಒಡ್ಡಿದ ದೀಪದಂತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪೂರ್ಣವಾಗಿ ಸುಖವನ್ನು ಕೊಡುವುದಿಲ್ಲ. ಆದ್ದರಿಂದ ಯಾಚನೆಯ ಬಾಳು ಸರ್ವಥಾ ಒಳ್ಳೆಯದಲ್ಲ, ಅದು ಅತ್ಯಂತ ನಿಂದ್ಯಕರವಾಗಿದೆ. ಹಿರಣ್ಯಕಶಿಪು ಮೊದಲಾದ ದೈತ್ಯರ ಜೀವನ ಇದನ್ನೇ ತೋರಿಸುತ್ತೆ. ಹೊರಬಲದಿಂದ ಅವರು ಲೋಕಗಳನ್ನು ಪೀಡಿಸಿ ಅಪಾರ ಸಂಪತ್ತನ್ನು ಸಂಗ್ರಹ ಮಾಡಿದರೂ ಸಹ ಅದರಿಂದ ಪ್ರಯೋಜನ ಪಡೆಯಲಾರದೆ ಕೊನೆಗೆ ದುರಂತವನ್ನು ಕಂಡಿದ್ದಾರೆ. ಆದ್ದರಿಂದ ಈ ತತ್ವವನ್ನು ತಿಳಿದುಕೊಂಡು ಇನ್ನೊಬ್ಬರ ಮುಂದೆ ಕೈ ಚಾಚಿ ಅದರಿಂದ ಬರುವ ಫಲದಿಂದ ಸುಖವಿರಲು ಸಾಧ್ಯವೇ ಇಲ್ಲ. ಸುಖ ಅಂದರೆ ಅದು ಕೇವಲ ಭ್ರಮೆ ಆಗಲ್ಲ. ಅದನ್ನು ಮನವರಿಕೆ ಮಾಡಿಕೊಂಡು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಸಾರ್ಥಕವಾದ ಬದುಕು ಯಾವಾಗ ಅಂತಂದರೆ ಪರಮಾತ್ಮನ ದಾಸನಾಗಿ ಬದುಕುವುದು ಅಂತ ಹೇಳ್ತಾ ಇದ್ದಾರೆ. ಧ್ರುವ, ಪ್ರಹ್ಲಾದಗಳ ಇವರೇ ಉದಾಹರಣೆಯಾಗಿದ್ದಾರೆ. ಅನಂತ ಕಲ್ಯಾಣ ಗುಣ ಸಮುದ್ರನಾಗಿರುವಂತಹ, ದೋಷ ದೂರನಾಗಿರುವಂತಹ ಆ ಪರಮಾತ್ಮನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಂಡು ಇನ್ನೊಮ್ಮೆ ಎಂದೂ ಇನ್ನೊಬ್ಬರನ್ನು ಕೇಳೋದಿಲ್ಲ ಅಂತ ಹೇಳಿ ಆ ಮನಸ್ಸಿನಿಂದ ನೀನೇ ನನಗೆ ಸರ್ವಸ್ವ ಅಂತ ಹೇಳಿ ಅವನಿಗೆ ಒಪ್ಪಿಸ್ಕೋದು. ಆಗ ಪರಮಾತ್ಮ ಸಮಸ್ತ ಯೋಗಕ್ಷೇಮವನ್ನು ವಹಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ವಿಜಯದಾಸರು ಒಂದು ಕಡೆಗೆ ಹೇಳ್ತಾ ಇದ್ದಾರೆ, ನೀನೊಲಿದುದಕ್ಕೆ ಸೌಖ್ಯವೇ ರಂಗ, ನಾನೊಲ್ಲೆ. ಅವರಿಗೆ ವಿಜಯದಾಸರಿಗೆ ಅಪಾರ ಸಂಪತ್ತು ಬಂದಾಗಲೂ ಅದು ಬೇಡ ಅಂತ ಹೇಳಿ ಸಂತೋಷ ಪಡದೆ ನಿನ್ನ ಅನುಗ್ರಹವೇ ನಿಜವಾದ ಸಂಪತ್ತು ಅಂತ ಹೇಳ್ತಾರೆ. ಯಾರು ಸಂಪತ್ತು ಕೊಟ್ಟಿದ್ರು ಅವ್ರಿಗೆ ವಾಪಸ್ ಕೊಟ್ಟರು. ಪರಮಾತ್ಮನ ಸೇವೆ ಮಾಡುವುದು ಅಂದರೆ ಇದೆ. ತಾನು ಮಾಡುವ ಪ್ರತಿಯೊಂದು ಕಾರ್ಯವೂ ಸಹ ಜನ್ಮ ಜನ್ಮದ ಸ್ವಾಮಿಯಾಗಿರುವಂತಹ ಪರಮಾತ್ಮ, ಇದು ನಿನ್ನ ಸೇವೆ, ನನ್ನ ಸಮಸ್ತ ಯೋಗಕ್ಷೇಮವನ್ನು ಸಹ ನೀನೇ ನೋಡುವವನು ಎಂಬ ದೃಢವಾದ ನಂಬಿಕೆ ಇದೇ ಭಕ್ತರ ನಿಜವಾದ ಯಶಸ್ಸು, ಜೀವನದ ಯಶಸ್ಸು ಅಂತ ಹೇಳ್ತಾರೆ. ಇಂತಹ ಉಳಿಗವೇ ಸಾಧನೆ ಅಂತ ಹೇಳ್ತಾರೆ. ಅದನ್ನೇ ಜಗನ್ನಾಥದಾಸರು ಫಲವಿದು ಬಾಳುವುದಕ್ಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಬದುಕಿದ್ದು ಸಾರ್ಥಕ ಯಾವಾಗ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಅನಂತ ಗುಣಗಳನ್ನು ತಿಳಿದು, ಆ ಗುಣಗಳಲ್ಲಿ ನಿಗೆಷ್ಟಾಗತ್ತೆ ಯೋಗ್ಯತೆಗಳನ್ನು ತಿಳಿದು ಭಜಿಸ್ತಾ ಇರುವುದೇ ಬದುಕಿದ್ದಕ್ಕೂ ಸಾರ್ಥಕ ಅಂತ ಹೇಳ್ತಾರೆ. ಅದನ್ನೇ ಈ ಪದ್ಯದಲ್ಲಿ ದಾಸರು ವರ್ಣನೆ ಮಾಡಿ ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಅಂತಹ ಪರಮಾತ್ಮ ಇನ್ನೊಬ್ಬರಿಗೆ ಬೇಡದಂತೆ ಮಾಡು, ನೀ ಕೊಟ್ಟದರಲ್ಲಿಯೇ ಸಂತೋಷದಿಂದ ಇರುವಂತೆ ಮಾಡು.
ಯಾವಾಗಲೂ ನಿನ್ನ ನೆನೆಯುವಂತೆ ಮಾಡು, ನಿನ್ನ ಸೇವೆ ಮಾಡುವಂತೆ ಮಾಡಪ್ಪ ಅಂತ ಹೇಳಿ ಬೇಡ್ಕೊತ ರಕ್ಷಿಸು ನಮ್ಮ ನನವರತ. ದೇಹಧಾರಕನಾಗಿ ಬಹುವಿಧ ಮೋಹಗದೇಳಿಗೆಯಾಗಿ ಮುಕುತಿಗೆ ಬಾಹಿರನು ತಾನಾಗಿ ವಿಷಯಾದಿಗಳಿಗೊಳಗಾಗಿ ದೇಹವೇ ಸಂಸಾರವೆನ್ನದೆ ಮೋಹಿಸುವ ಮತಿಗೇಡಿ ಮಾನವ ಸಾಹಸಿಯ ಸಟೆ ಮಾತು ರಕ್ಷಿಸು ನಮ್ಮ ನನವರತ. ಕೇವಲ ದೇಹವನ್ನಷ್ಟೇ ಪೋಷಣೆ ಮಾಡುತ್ತಾ ಬಹುವಿಧವಾದ ಮೋಹವನ್ನೇ ಹೆಚ್ಚು ಮಾಡಿಕೊಳ್ಳುತ್ತಾ ಬದುಕುವವನು ಅವನು ಮುಕ್ತಿಗೆ ಸಿಕ್ಕೋದಿಲ್ಲ, ಮುಕ್ತಿಗೆ ಬಾಹಿರನಾಗ್ತಾನೆ, ಮುಕ್ತಿಯನ್ನು ಕಳ್ಕೊತಾನೆ. ವಿಷಯ ಸುಖಕ್ಕೆ ಒಳಗಾಗಿ ಈ ದೇಹವೇ ಸಂಸಾರ ಕಾರಣ ಅನ್ನೋದು ತಿಳಿಯದೆ ಮೋಹಕ್ಕೊಳಗಾಗುವಂತಹ ಮಾನವ ಬುದ್ಧಿಹೀನ ಅಂತ ಹೇಳ್ತಾರೆ. ಮತಿಗೇಡಿ ಮಾನವ, ಬುದ್ಧಿಹೀನನಾದ ಮಾನವ. ಅವನು ಸಾಹಸಿಯೇ ಸಟೆ ಮಾತು, ಅವನು ಸಾಹಸಿಯ ಸರ್ವಥಾ ಇಲ್ಲ. ಈ ಮಾತು ಸುಳ್ಳು, ಅವನು ಸಾಹಸಿ ಅಲ್ಲವೇ ಅಲ್ಲ. ಪರಮಾತ್ಮ ಸದಾ ನಮ್ಮನ್ನು ರಕ್ಷಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಹೇಳ್ತಾರೆ, ದೇಹ ಪೋಷಣೆಗಷ್ಟೇ ಗಮನ ನೀಡಿ ಐಹಿಕವಾದ ಭೋಗ್ಯ ಭಾಗಗಳನ್ನು ಮಾತ್ರವೇ ಸಾಧನೆ ಎಂದು ಭ್ರಮಿಸಿಕೊಂಡು ಭ್ರಮಿಸಿರುವಂತಹ ಜನರು ಮುಕ್ತಿಯನ್ನು ಪಡೆಯಲಾರರು ಅಂತ ಹೇಳ್ತಾರೆ. ಅಂಥವರ ಬದುಕು ನಿಜವಾಗಿಯೂ ಹೇವಾಗಿದೆ ಅಂತ ಹೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇತ್ತೀಚಿನ ಜನಗಳ ಬದುಕಿನ ಕಲ್ಪನೆ ಹೆಚ್ಚಾಗಿ ಇಂತಹದೇ ಆಗಿದೆ ಅಂತ ಹೇಳ್ತಾರೆ. ದೇಹದ ಪೋಷಣೆಗೆ ಅಗತ್ಯವಾಗಿರುವಂತಹ ಧನವನ್ನು ಗಳಿಸಿದಾಗಲೇ ಮಹಾ ಸಾಧನೆ ಮಾಡಿದ್ದೇವೆ ಅಂತ ಭ್ರಮಿಸುತ್ತಾರೆ. ಊಟ ಆದ ಮೇಲೆ ಬೈವರೆಗೂ ಊಟ, ಒಬ್ಬರಿಗೊಬ್ಬರು ಊಟ ಮಾಡಿ ಬೈ ಅಂತ ಹೇಳಿ ಆಮೇಲೆ ಕೆಲಸ ಉಂಡ ಮೇಲೆ ಶಯನ. ಪುರಂದಾಸರು ಒಂದು ಪದ್ಯದಲ್ಲಿ ಹೇಳಿದ್ದಾರೆ, ಬೈವರೆಗೂ ಊಟದ ಕೆಲಸ ಉಂಡ ಮೇಲೆ ಶಯನ. ಇನ್ನು ಕೇವಲ ಹಣ ಸಂಪಾದಿಸುವುದು, ಅದನ್ನು ವಿಷಯ ಸುಖಗಳ ಪ್ರಾಪ್ತಿಗಾಗಿ ವಿನಿಯೋಗಿಸುವುದು ಅಷ್ಟೇ ಜೀವನ ಅಂತ ತಿಳ್ಕೊಂಡಿರ್ತಾರೆ. ಭಗವಂತನ ಮಹಿಮೆಯ ಜ್ಞಾನ ಇರೋದಿಲ್ಲ, ಗುರು ಹಿರಿಯರಲ್ಲಿ ಭಕ್ತಿ ಇಲ್ಲ, ಅಪೇಕ್ಷೆಯಿಂದಲೇ ಮಾಡ್ತಾರೆ. ಅದರಿಂದ ಇವನ್ನ ಮಾಡದೆ ಮುಖ್ಯವಾಗಿ ಶಾಸ್ತ್ರಾಧ್ಯಯನದ ಮೂಲಕ ಸರ್ವೋತ್ತಮನಾಗಿದ್ದಾನೆ, ಪರಮಾತ್ಮ ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ತಿಳಿದುಕೊಂಡು ಅದೇ ಮುಖ್ಯವಾದ ಕರ್ತವ್ಯ. ಆ ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಕ್ಷುಲ್ಲಕ ಫಲಕ್ಕೋಸ್ಕರ ಕೆಟ್ಟ ಜನರ ಸಹವಾಸ ಮೊದಲಾದವುಗಳನ್ನು ಮಾಡುವುದೇ ದೊಡ್ಡ ಸಿದ್ಧಿ ಅಂತ ಭ್ರಮ ಇರುವುದು. ಆ ಭ್ರಮೆಯಿಂದ ಇರುವ ಜನರೇ ಬಹಳ ಅಂತ ಹೇಳ್ತಾ ಇದ್ದಾರೆ. ಅದು ಕೇವಲ ಭ್ರಮಾಲೋಕವಾಗಿದೆ ಅನ್ನುವ ಕಟು ಸತ್ಯವನ್ನು ಕನಕದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಈ ತಾತ್ಕಾಲಿಕವಾಗಿರುವಂತಹ ದೇಹವನ್ನೇ ಶ್ರೇಷ್ಠ ಅಂತ ಭಾವಿಸಿಕೊಂಡು ಅದರ ಪೋಷಣೆಯಲ್ಲಿಯೇ ಕಾಲ ಕಳೆಯುವುದು ಅವಿವೇಕದ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ. ಅದರಿಂದ ಬರುವಂತಹ ಸುಖ ಸಂತೋಷಗಳು ಕೇವಲ ಕ್ಷಣಿಕವಾಗಿ. ಒಂದು ಎಂಜಲು ಪದಾರ್ಥ ಎಷ್ಟೇ ಆಕರ್ಷಕವಾಗಿದ್ದರೂ ಅದು ಅಸಹ್ಯ ಹುಟ್ಟಿಸ್ತದಲ್ಲ, ಅದರಂತೆ ತಾನು ವಾಂತಿ ಮಾಡಿದ ಪದಾರ್ಥವನ್ನು ಎಷ್ಟೇ ಹಸಿದರೂ ವಾಪಸ್ ತಿಂತಾನೇನೋದನ್ನು. ಅದರಂತೆ ವಿಷಯ ಸುಖಗಳು ಅತ್ಯಂತ ಕ್ಷುಲ್ಲಕವಾಗಿದ್ದು ಅವುಗಳಿಂದ ಶಾಶ್ವತ ಸುಖ ಬಯಸುವುದು ಮಹಾ ತಪ್ಪು ಅಂತ ಹೇಳ್ತಾರೆ. ವಿವೇಕಿ ಅದನ್ನು ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಅವಿವೇಕಿಗಳು ಆ ರೀತಿ ಮಾಡಿ ಗಮನಿಸದೆ ಕೇವಲ ಆಸೆಯ ಆಮಿಷಗಳಿಗೆ ಒಳಗಾಗಿ ತಮ್ಮ ಕರ್ತವ್ಯವನ್ನು ಬಿಟ್ಟು ಪರಮಾತ್ಮ ಗುರುಗಳ ಕರುಣೆಯ ಮಹತ್ವವನ್ನು ತಿಳಿಯದೆ ತಮ್ಮ ಜೀವನವನ್ನು ಹಾಳು ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಅಂಥವರಿಗೆ ಯಾವ ಕಾಲಕ್ಕೂ ನಿಜವಾದ ಉದ್ಧಾರದ ಹಾದಿ ಸಿಗುವುದೇ ಇಲ್ಲ ಅಂತ ಹೇಳ್ತಾರೆ.
ನಾವೇನು ತಿಳ್ಕೊತೇವೆ, ಈ ಸಂಸಾರದಲ್ಲಿ ಸಂಪತ್ತು ಮೊದಲಾಗಿ ಗಳಿಸಿದ ಮಹಾ ಸಾಹಸವಂತರು, ಅವರು ನಿಜವಾಗ್ಲೂ ಸಾಹಸಿಗಳು ಅಂತ ತಿಳ್ಕೊತೇವೆ. ಇದು ಭ್ರಮೆ. ಪರಮಾತ್ಮನನ್ನು ಮರೆತು ಪರಲೋಕದ ಎಚ್ಚರ ವಹಿಸದೆ ಅದು ನಿಜವಾದ ಜೀವನ ಅಲ್ಲ. ಯಾಕೆ ಅಂದರೆ ಅವ್ರಿಗೆ ಆ ತಿಳುವಳಿಕೆ ಇಲ್ಲ. ಇಂಥವ್ರು ಏನು ಮಾಡ್ತಾರೆ ಅಂತಂದರೆ, ಐಹಿಕ ಸುಖ ಸಿಕ್ಬಹುದು ಅವರಿಗೆ, ಆದರೆ ಅವರು ಶ್ರೀಹರಿ ವಾಯುದೇವರನ್ನು ಮರೆತು ಅಧ್ಯಾತ್ಮದ ಅವನತಿಯತ್ತ ಸಾಗ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂಥವರನ್ನು ದಾಸರು ಮತಿಗೇಡಿ ಅಂತ ಕರೆದಿದ್ದಾರೆ. ಅವರು ಮತಿಭ್ರಾಂತರು, ಹಾದಿ ತಪ್ಪಿದಂತಹ ಮತಿಭ್ರಾಂತರು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸರಿಯಾಗಿ ತಿಳಿದುಕೊಂಡು ಧರ್ಮದ ಕಾರ್ಯವನ್ನು ಬಿಟ್ಟು ದುಷ್ಕರ್ಮಕ್ಕೆ ತೊಡಬಾರದು ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಒಂದು ಪದ್ಯದಲ್ಲಿ ಕನಕದಾಸರು ಹೇಳ್ತಾ ಇದ್ದಾರೆ. ಧರ್ಮ ಕಾರ್ಯವನ್ನು ಬಿಟ್ಟು ದುಷ್ಕರ್ಮಕ್ಕೆ ತೊಡಗುವಂತಹ ಮನುಷ್ಯರ ಸ್ವಭಾವವನ್ನು ಹೇಳಿದ್ದಾರೆ. ಧರ್ಮೇಂದ್ರಿಯಕ್ಕೆ ದಟ್ಟಡಿಯನ್ನಿಡಲಲ್ಲದು, ದುಷ್ಕರ್ಮೇಂದ್ರಿಯಕ್ಕೆ ಕಾಲ ಕೆದರುತ್ತಿಹೇ ಮರುಳೆ. ದುರುಮತಿಯಲ್ಲಿ ಚಲಿಸುವುದು ಕಂಡರೆ ಮೈಯ ಚರ್ಮವನ್ನು ಸುಲಿಯದೆ ಯಮ ಬಿಡುವನೇ ಮರುಳೆ. ಹೇಳ್ತಾ ಇದ್ದಾರೆ. ಧರ್ಮ ಕಾರ್ಯವನ್ನು ಬಿಟ್ಟು ದುಷ್ಕರ್ಮದಲ್ಲಿದ್ದಾದಾಗ ಆ ಯಮಧರ್ಮ ರಾಜ ನಿನ್ನನ್ನು ಚೆನ್ನಾಗಿ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿ. ಆದ್ದರಿಂದ ಪರಮಾತ್ಮನ ಪಾದಯೋಗಕ್ಕೆ ನಮಸ್ಕಾರ ಮಾಡು. ಅವನು ಹೇಳಿದಂತೆ ನಡ್ಕೊ, ಯಾವ ವರ್ಣಾಶ್ರಮ ಧರ್ಮಗಳನ್ನು ಮಾಡ್ತಾ ನಡ್ಕೊ, ಆಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಸಿದ್ಧಿಯಂ ಪೇಳ್ವೆ ಕರಣ ಪ್ರಪಂಚಕ್ಕೆ ಇದು ಮಕ್ಕಾಗಿ ನೆಲೆಯಾದಿ ಕೇಶವರಾಯನ ಮುದ್ದು ನಾಮಸ್ಮರಣೆಯನ್ನು ಮಾಡಿ ಯಮನವರ ಗೆದ್ದು ವೈಕುಂಠದಳು ಇರುತ್ತದೆ. ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಈ ಸಂಸಾರದಿಂದ ಹೊರಗೆ ಬಂದು ಪರಮಾತ್ಮನ ಅನುಗ್ರಹ ಆಗಬೇಕಾದ್ರೆ ಇದಕ್ಕೆ ಮದ್ದು ಅಂದರೆ ಔಷಧ ಯಾವುದು ಅಂತಂದರೆ ಪರಮಾತ್ಮನ ಸ್ಮರಣೆ. ಸತತ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ವರ್ಣಾಶ್ರಮ ಧರ್ಮವನ್ನು ಮಾಡುತ್ತಾ ಇರು, ಆಗಲೇ ನಿನಗೆ ಯಮನವರ ಕೈಗೆ ಸಿಕ್ಕಾಕೋದಿಲ್ಲ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ಹೇಳ್ತಾ ಇದ್ದಾರೆ, ಕೇವಲ ದೇಹದ ಪೋಷಣೆಗೋಸ್ಕರ ಮೋಹದಲ್ಲಿ ಬಿದ್ದು ದುಷ್ಕರ್ಮಗಳನ್ನ ಮಾಡಬೇಡ, ಬುದ್ಧಿಹೀನಾಗಿ ದುಷ್ಕರ್ಮಗಳನ್ನ ಮಾಡಬೇಡ. ವರ್ಣಾಶ್ರಮ ಧರ್ಮಗಳನ್ನು ಪರಮಾತ್ಮನ ಸೇವೆ ಅಂಥೇಳಿ ಮಾಡಿ ಸತತ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಅಳಿವ ಒಡಲನು ನೆಚ್ಚಿ ವಿಷಯಗಳಿಗೆ ಕಾತರನಾಗಿ ಮಿಳಕಳ ಒಳಿಸಿ ಕಾಲನ ಬಳಿಗೆ ಹಂಗಿಗನಾಗಿ ಬಾಳುವರೆ. ತಿಳಿದು ಮನದೊಳು ನಿನ್ನ ನಾಮಾವಳಿಯ ಜಿಹ್ವೆಗೆ ತಂದು ಪಾಪವ ಕಳೆದು ಬಿಡುವುದೆಲ್ಲೇ ಸುರಕ್ಷಿಸು ನಮ್ಮನವರತ. ನಾಶವಾಗುವಂತಹ ಈ ದೇಹವನ್ನು ನಂಬಿ ವಿಷಯ ಸುಖಕ್ಕೆ ಕಾತರಿಸುತ್ತಾ ಮತ್ತೆ ಮತ್ತೆ ದುಃಖಕ್ಕೆ ಒಳಗಾಗಿ ಕೊನೆಗೆ ಒಂದು ದಿವಸ ಮೃತ್ಯುಪಾಶಕ್ಕೊಳಗಾಗ್ತಾರೆ. ಇಂತಹ ಬಾಳು ಉಳಿತೇನಪ್ಪ ಪರಮಾತ್ಮ? ಇದನ್ನು ಸರಿಯಾಗಿ ಮನಸ್ಸಿನಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿನ್ನ ನಾಮಾವಳಿಯನ್ನು ಈ ನಾಲಿಗೆಗೆ ತಂದುಕೊಂಡು ಆ ಮೂಲಕ ಪಾಪಗಳನ್ನು ಕಳೆದುಕೊಂಡು ಬಿಡುವುದೇ ನಿಜವಾದ ಜೀವನ, ಲೇಸಾದ ಜೀವನ ಅಂತ ಇದ್ದಾರೆ. ಅಂತಹ ಪರಮಾತ್ಮ ನಮ್ಮನ್ನು ಯಾವಾಗಲೂ ರಕ್ಷಿಸಪ್ಪ ಅಂತ ಹೇಳಿ ಈ ಪದ್ಯದಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಜನರು ತಮ್ಮ ಹೊಟ್ಟೆಗೋಸ್ಕರ ಎಂಬುದಾಗಿ ಸಲ್ಲದ ಕಾರ್ಯಗಳು ಮಾಡ್ತಾರೆ.
ಹೊಟ್ಟೆ ತುಂಬುವುದಷ್ಟೇ ಜೀವನದ ದೊಡ್ಡ ಗುರಿ ಎಂದು ಭಾವಿಸಿ ವಿಷಯ ಸುಖಗಳತ್ತ ಧಾವಿಸ್ತಾರೆ. ಅದರ ಪರಿಣಾಮ ಅತ್ಯಂತ ದುಃಖಕರವಾಗಿದೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ವೈರಾಗ್ಯವನ್ನು ಹೊಂದಿ, ವೈರಾಗ್ಯ ಅಂದರೆ ವಿಶೇಷವಾದ ಆಸಕ್ತಿ ಪರಮಾತ್ಮನಲ್ಲಿ ಹೊಂದಿ, ಪರಮಾತ್ಮನ ನಾಮವನ್ನು ಉಚ್ಚಾರ ಮಾಡುತ್ತಾ ಪಾಪ ಪರಿಹಾರ ಮಾಡಿಕೊಂಡು ಉದ್ಧಾರವಾಗುವುದೇ ನಿಜವಾದ ಒಳಿತಿನ ದಾರಿ ಅನ್ನುವುದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ನಾಳಿನ ದಿವಸ ನೋಡೋಣಂತೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.